ಎವ್ರಿವನ್, ವೆಲ್ಕಮ್ ಟು ನೋ ಕಾರ್ನರ್ಸ್. ಐಕಿಯಾದಲ್ಲಿ ಫ್ಲ್ಯಾಟ್ 15% ಆಫ್ ಡಿಸ್ಕೌಂಟ್ ನಡೀತಾ ಇತ್ತು. ಸೊ ನೋಡೋಣ ಅಂತೇಳ್ಬಿಟ್ಟು ಐಕಿಯಾಗೆ ವಿಸಿಟ್ ಮಾಡಿದ್ವಿ. ಹಾಗೆ ಕೆಲವೊಂದು ಫರ್ನಿಚರ್ ಕೂಡ ನಮಗೆ ಬೇಕಿತ್ತು. ಆ್ಯಂಡ್ 15% ಆಫ್ ಅಂತ ಹೇಳಿದಾರಲ್ಲ, ಅಲ್ಲಿ ಒಂದು ಗ್ಲಿಚ್ ಇದೆ. ಏನಂತ ಅಂದರೆ ಫರ್ನಿಚರ್ಸ್ನ ಪರ್ಚೇಸ್ ಮಾಡಬೇಕು. ದಟ್ಟು 25K ಪ್ಲಸ್ ಪರ್ಚೇಸ್ ಮಾಡಿದ್ರೆ ಮಾತ್ರ 15% ಆಫ್ ಅಪ್ಲಿಕೇಬಲ್ ಆಗುತ್ತೆ. ನಮಗೆ ಈಗ ಬಂಕರ್ ಬೆಡ್ ಮತ್ತು ಸ್ಟಡಿ ಟೇಬಲ್ ಬೇಕಿತ್ತು. ಹಾಗಾಗಿ ಓಕೆ ವರ್ತ್ ಅಂತಲೇ ಹೇಳಿಬಿಟ್ಟು ಚೆಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಈ ಟೇಬಲ್ನ ಕೂಡ ಚೆಕ್ ಮಾಡಿದ್ವಿ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಬಟ್ ಕಲರ್ ಆಪ್ಷನ್ಸ್ ಇರಲಿಲ್ಲ, ಒಂದೇ ಕಲರು. ಸೊ ಇನ್ನೂ ಬೇರೆ ಬೇರೆ ಆಪ್ಷನ್ಸ್ನ ಚೆಕ್ ಮಾಡಿದ್ವಿ. ಹಾಗೆ ಕೆಲವೊಂದು ನಾನು ಅಡುಗೆ ಮನೆಗೆ ಏನೇನು ಬೇಕು ಆ ವಸ್ತುಗಳನ್ನ ಕೂಡ ಚೆಕ್ ಮಾಡ್ತಾ ಇದ್ದೆ. ಯಾವುದಾದ್ರೂ ಇಷ್ಟ ಆದರೆ ನೋಡೋಣ ಅಂತ ಹೇಳಿಬಿಟ್ಟು. ವಾಸಸ್ ಎಲ್ಲ ತುಂಬ ಚೆನ್ನಾಗಿದ್ದಾವೆ. ಆ್ಯಕ್ಚುಲಿ ಒಂದಕ್ಕಿಂತ ಒಂದು ಪ್ರಿಟಿ ಡಿಸೈನ್ಸ್ ಅಂತಲೇ ಹೇಳ್ಬೋದು. I came for a lamp, a simple lamp. Now I'm lost in the Swedish camp. Sofas, rugs and tiny plants, they wink at me, I've got no chance. Stuck in IKEA, can't find a door. I only came for one thing, now I need more. Flat pack prison, I'm trapped on this floor. Stuck in IKEA, send help, I implore. ಸುತ್ತಾಡಿ ಸಾಕಾಗಿ ಲಂಚ್ ಬ್ರೇಕ್ ತೊಗೊಳೋಣ ಅಂತೇಳ್ಬಿಟ್ಟು ಬಂದ್ವಿ. ಇಲ್ಲೂ ಅಷ್ಟೇ ತುಂಬ ದೊಡ್ಡ ಕ್ಯೂ ಇತ್ತು. ಅದರಲ್ಲಿ ನಿಂತು ಫುಡ್ನೆಲ್ಲ ತೊಗೊಂಡು ಬರೋದ್ರೊಳಗೆ ಮತ್ತೆ ಆ್ಯಕ್ಚುಲಿ ತುಂಬಾ ಸುಸ್ತಾಗೋಯಿತು. ಬಟ್ ಫುಡ್ ಅಂತೂ ತುಂಬಾ ಡಿಲಿಷಿಯಸ್ ಆಗಿರುತ್ತೆ. ಮಸ್ಟ್ ಟ್ರೈ ಅಂತಲೇ ಹೇಳ್ಬೋದು. ಫುಡ್ಡೆಲ್ಲ ತಿಂದ್ಬಿಟ್ಟು ಆರಾಮಾಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ರೌಂಡ್ ಮತ್ತೆ ಶಾಪಿಂಗ್ನ ಸ್ಟಾರ್ಟ್ ಮಾಡಿದ್ವಿ. I only came for one thing, now I need more. Flat pack prison, I'm trapped on this floor. Stuck in IKEA, send help, I implore. Meatballs smell like sweet seduction. I'm building shelves in my deduction. Aisle by aisle I lose. ಸ್ಟವ್ ಪಕ್ಕ ಇಡೋಕ್ಕೆ ಈ ಥರ ಸ್ಟ್ಯಾಂಡ್ ಬೇಕಿತ್ತು. ಅದನ್ನು ಕೂಡ ಚೆಕ್ ಮಾಡಿದೆ. ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ನಾವೇ ಅಸೆಂಬಲ್ ಮಾಡ್ಕೋಬೇಕಾಗತ್ತೆ. ಹಾಗೆ ಲ್ಯಾಂಪ್ಸ್ ಕೂಡ ಚೆಕ್ಔಟ್ ಮಾಡಿದೆ ನಾನು. ಅಂದರೆ ನನಗೆ ನೀಡಿತ್ತು ಹಾಗಾಗಿ. ಹಾಗೆ ಆರ್ಟಿಫಿಷಿಯಲ್ ಫ್ಲವರ್ಸು ಪ್ರತಿಯೊಂದು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀವೇನಾದರೂ ಒಂದು ಮನೇನ ಡೆಕೋರ್ ಮಾಡ್ಕೋಬೇಕಂದ್ರೆ 100% ಇಲ್ಲಿ ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ. ನಿಮಗೆ ಬೇಕಾಗಿರೋ ಥೀಮಲ್ಲಿ ಸಿಗತ್ತೆ. ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಏನೇನು ಪರ್ಚೇಸ್ ಮಾಡಿದೆ, ಹಾಗೆ ಪ್ರೈಸಸ್ ಎಲ್ಲ ಎಷ್ಟಾಯಿತು ಅಂತ ಹೇಳಿಬಿಟ್ಟು. ಫೈನಲಿ ಥಿಂಗ್ಸ್ನೆಲ್ಲ ಪರ್ಚೇಸ್ ಮಾಡಿಕೊಂಡು ಬಿಲ್ಲಿಂಗ್ ಕೌಂಟರ್ ಹತ್ರ ಬಂದ್ವಿ. ಇಲ್ಲಿ ನಾವು ಸೆಲ್ಫ್ ಬಿಲ್ಲಿಂಗ್ ಮಾಡ್ಕೊತಾ ಇದ್ದೀವಿ. ಯಾವುದಾದ್ರು ಡಿಸ್ಕೌಂಟ್ ಅಪ್ಲಿಕೇಬಲ್ ಆಗಿರೋ ಸಪ್ರೇಟ್ ಬಿಲ್ಲಿಂಗ್ ಮಾಡ್ಕೋಬೇಕು. ಹಾಗೆ ಇನ್ನು ಉಳಿದಿರೋ ಅಂಥದ್ದು ಸಪ್ರೇಟಾಗಿ ಬಿಲ್ಲಿಂಗ್ ಮಾಡ್ಕೋಬೇಕು. ನಾವು ಪ್ರತಿಯೊಂದನ್ನು ಮಾಡಿಕೊಂಡು ಅದಾದಮೇಲೆ ಆ್ಯಕ್ಚುಲಿ ವೇಟಿಂಗ್ ಲಾಬಿ ಇರುತ್ತೆ. ಅಲ್ಲಿ ನಾವು ಪ್ರಾಡಕ್ಟ್ನ ಕಲೆಕ್ಟ್ ಮಾಡಿಕೊಂಡು ಹೊರಡಬೇಕಾಗುತ್ತೆ. ಸೊ ಅಲ್ಲಿ ನಾವು ಆಲ್ಮೋಸ್ಟ್ 1 hour ಮೇಲೆ ನಾವು ವೆಯ್ಟ್ ಮಾಡಬೇಕಾಯಿತು. ಫೈನಲಿ ಪ್ರಾಡಕ್ಟ್ನ ಕಲೆಕ್ಟ್ ಮಾಡ್ಕೊಂಡು ಬರ್ತಾಯಿದ್ದೀವಿ. ಫಸ್ಟ್ ನಾನು ಬಂದುಬಿಟ್ಟು ಕೌಂಟರ್ ಟಾಪ್ ಆರ್ಗನೈಸರ್ನ ಬೈ ಮಾಡಿದೆ. ಇದು 1199 ರುಪೀಸ್. ಹಾಗೆ ಇದು ಬ್ಯಾಂಬೋ ಟ್ರೀಯಿಂದ ಮಾಡಿದ್ದಾರೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೆಕ್ಸ್ಟ್ ಈ ವಾಸ್ನ ಪರ್ಚೇಸ್ ಮಾಡಿದೆ. ಇದು 799. ಹಾಗೆ ಫ್ಲವರ್ ಬಂದುಬಿಟ್ಟು 99 ರುಪೀಸ್. ತುಂಬಾ ಚೆನ್ನಾಗಿದೆ. ನಮ್ಮ ಡೈನಿಂಗ್ ಟೇಬಲ್ಲು ವುಡನ್ದಾಗಿರೋದ್ರಿಂದ ಸ್ವಲ್ಪ ಕುಷನಿಂಗ್ ಇರಲಿ ಚೇರ್ಗೆ ಅಂತ ಹೇಳ್ಬಿಟ್ಟು ಚೇರ್ ಪ್ಯಾಡ್ಸ್ನ ಬೈ ಮಾಡಿದೆ. ಇದ್ರ ಬಂದುಬಿಟ್ಟು 4ಗೆ 2369 ರುಪೀಸ್ ಬಿತ್ತು. ಇದರಲ್ಲಿ ತುಂಬಾ ಕಲರ್ ಆಪ್ಷನ್ಸ್ ಕೂಡ ಇದೆ, ಪರ್ಚೇಸ್ ಮಾಡ್ಬೋದು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ಸೆರಾಮಿಕ್ ಬೌಲ್ಸ್ ಮತ್ತು ಪ್ಲೇಟ್ಸ್ನ ಕೂಡ ನಾನು ಪರ್ಚೇಸ್ ಮಾಡಿದೆ. ಅದ್ರ ಪ್ರೈಸ್ ಬಂದುಬಿಟ್ಟು 399 ರುಪೀಸ್ ಪರ್ ಪೀಸ್ ಬಿತ್ತು. ಕ್ವಾಲಿಟಿ ಈಸ್ ಅಲ್ಟಿಮೇಟ್ ಮತ್ತು ಕಲರ್ ಕೂಡ ಎಷ್ಟು ಚೆನ್ನಾಗಿದೆ. ಹಾಗಾಗಿ ನಾನು 4ನ ಪರ್ಚೇಸ್ ಮಾಡಿದೆ. ಹಾಗೆ ವಾಶ್ರೂಮ್ ಎಲ್ಲ ಕ್ಲೀನ್ ಮಾಡೋಕ್ಕೆ ಗ್ಲೌಸ್ ಬೇಕಿತ್ತು. ಅದನ್ನು ಕೂಡ ಪರ್ಚೇಸ್ ಮಾಡಿದೆ 149. ಹಾಗೆ ಸ್ವಲ್ಪ ಫ್ರೇಮ್ಸ್ನ ಕೂಡ ಪರ್ಚೇಸ್ ಮಾಡಿದೆ. ಈ ಟೇಬಲ್ ತುಂಬಾ ಚೆನ್ನಾಗಿದೆ. ಫಾರ್ ಎಕ್ಸಾಂಪಲ್ ಯಾರಿಗಾದ್ರೂ ನಾವು ಸರ್ವ್ ಮಾಡಬೇಕು ಅಂತ ಇದ್ದರೆ ಆರಾಮಾಗಿ ಈ ಕಡೆ ತಿರುಗಿಸ್ಬಿಟ್ಟು ಯೂಸ್ ಮಾಡ್ಬೋದು. ಟ್ರೇ ಥರ ಕೂಡ. ನಂಗೆ ಕ್ವಾಲಿಟಿ ಆ್ಯಂಡ್ ಎವ್ರಿಥಿಂಗ್ ತುಂಬಾ ಇಷ್ಟ ಆಯಿತು. ಇದರಲ್ಲೂ ಕೂಡ 3 ಕಲರ್ಸ್ ಇತ್ತು, ವೈಟ್, ಬ್ಲ್ಯಾಕ್ ಮತ್ತು ಈ ಕಲರು. ಇದಿಷ್ಟ ಆಯಿತು. ನನ್ನ ಹಸ್ಬೆಂಡ್ಗೋಸ್ಕರ ಚೇರ್ ಮತ್ತು ಹೈಟ್ ಅಡ್ಜಸ್ಟಬಲ್ ಟೇಬಲ್ನ ಕೂಡ ಪರ್ಚೇಸ್ ಮಾಡಿದ್ವಿ. ಚೇರ್ ಅಂತೂ ಕ್ವಾಲಿಟಿ ಅಲ್ಟಿಮೇಟ್ ಆಗಿದೆ. ಸಮ್ಟೈಮ್ಸ್ ಕೂತು ವರ್ಕ್ ಮಾಡಿ ಬೋರ್ ಆಗಿದ್ರೆ ನಿಂತು ಕೂಡ ವರ್ಕ್ ಮಾಡ್ಬೋದು. ಕ್ವಾಲಿಟೀಸ್ ಅಲ್ಟಿಮೇಟ್. ನಿಮ್ಗೆ ಯಾವುದಾದ್ರೂ ಪ್ರಾಡಕ್ಟ್ ಇಷ್ಟ ಆದರೆ ಪ್ಲೀಸ್ ಚೆಕ್ ಮಾಡಿ. ಹಾಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಬಾಯ್.